ಆಮೇಲೆ ನಮ್ಮ ಸತ್ಯಾಗ ಸರ್ ಅವರು ಒಂದು ಗಂಟೆದಾಗ ಸರ್ ಆ ಮನೆ ಎಲ್ಲ ಬಿದ್ದು ಹೋಗಲ್ಲ, ಆ ಮನೆಗೆ ಕಪ್ಪಲೆ ಹಾಕಿ ಎಲ್ಲ ಅವರು ಬಂಧಿಸುವುದಿಲ್ಲ ಅಂತ ಕೂಡಲೇ ಬಂಧಿಸಬೇಕಂತ ಈಗಾಗಲೇ ಅದನ್ನ ಸದರಿ ಪ್ರಕಾರ DCRಗೆ ವರ್ಗಾವಣೆ ಮಾಡಲಾಗಿದೆ. ಅವರು ಸೂಕ್ತ ಕ್ರಮ ಜರುಗಿಸಿರ್ತಾರೆ. ಶ್ರೀ ಮಹಾದೇವ್ ತಳವರು, ಲಕ್ಷ್ಮಣ ಕೋಲ್ಕರ್ ಅವರು, ತಳವರು, ಮಹಂತೇಶ್ ತಳವರು ಅವರೆಲ್ಲರೂ ಹೇಳಿದರು ಅದ್ರ ಬಗ್ಗೆನೇ. ಅದು DCR ಅಧಿಕಾರಿಗಳಿಗೆ ಈ ನಿಟ್ಟಿನಲ್ಲಿ ಮೀಟಿಂಗ್ ಅಹವಾಲನ್ನು ಪ್ರೊಸೀಡಿಂಗ್ಸ್ ಅವರಿಗೆ SP DCR ಅವರಿಗೆ ಕಳಿಸಿಕೊಡಲಾಗಿದೆ. ಈಗ ನಮ್ಮ ಮತ್ತು ತಮ್ಮ ನಡುವೆ ಗೊಂದಲ ಏನಂತಂದ್ರೆ ಅನುಷ್ಠಾನ ಮಾಡಲಿಕ್ಕೆ ತೊಂದರೆಗಳಾಗ್ತದೆ. ಕಾರಣ ಸಾಕಷ್ಟು ಕೇಸ್ಗಳು ಬಿ ಆಗ್ಲಿಕ್ಕೆ ಸರ್ ನಾವು ನೋಡ್ತಾ ಇದ್ದೀವಿ ಭಾಳ ಹತ್ತಿರ ಈಗ 2 ಕೇಸ್ಗಳು ಅಂತೇಳಿ ಇನ್ನು ಕಮಿಷನರೇಟ್ ಆಗಲಿ ಕೊಡ್ತಿರ್ತಕ್ಕಂಥ ಸಾಕಷ್ಟು ಬಿಗಳಾಗಿವೆ. ಕಾರಣ ಸಲಹೆ ಮತ್ತು ಸೂಚನೆ ವಿಚಾರ ವಿಮರ್ಶೆಗಳೊಂದಿಗೆ ತಾವು ಪರಿಗಣಿಸಬೇಕು ಅಂತ ನಾನು ವಿನಂತಿ ಸರ್. ಏನು DCRಗೆ ಅಧಿಕಾರ ವಹಿಸಿಕೊಟ್ಟರು, ಅದಾದ ನಂತರ ಪ್ರಕರಣ ದಾಖಲಾಗ್ತಾ ಇದ್ದಾರೆ. ಅಲ್ಲಿ CPI ಸಾಹೇಬ್ ಲೆವೆಲ್ಗೆ ಮತ್ತು PSI ಸಾಹೇಬ್ ಲೆವೆಲ್ ಅವರು ಅಧಿಕಾರಿಗಳು ಚಾರ್ಜ್ ಶೀಟ್ ಹಾಕೋ ಸಂದರ್ಭದಲ್ಲಿ ತನಿಖಾ ಸಂದರ್ಭ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್. ಅನ್ಯಾಯ ಆಗಿದೆಯೂ ಕೂಡ. ಹಾಗಾಗಿ ಕಮಿಷನರ್ ಸಾಹೇಬರು ಹಾಗೂ SP ಸಾಹೇಬರು ತಾವು ತಮ್ಮನ್ನು ಒಳಗೊಂಡಂತೆ ಅಲ್ಲಿ DYSP ಸಾಹೇಬರನ್ನೇ ನೇಮಕ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಅದೇ ಮಾಡ್ತಾ ಇದ್ದೀವಿ. ಈಗ ಇನ್ನು ಪೋಕ್ಸೋ ಯಾಕೆ ಬರ್ತದೆ, ಪೋಕ್ಸೋ ವಿತ್ ರೇಪ್ ಅಟ್ರಾಸಿಟಿ. ಈಗ SC ST ಹುಡುಗಿಗೆ ಬೇರೆ ಹುಡುಗನ ಜೊತೆ ಇದಾಗಿತ್ತು, ಹಂಗೆ ಅದೇನಾಗಿತ್ತಲ್ಲ ಅಂಥವ್ರಿಗೆ ಕಂಪಲ್ಸರಿ ಇನ್ಸ್ಪೆಕ್ಟರ್ ಲೆವೆಲ್ದವ್ರು ಮಾಡ್ಬೇಕಂತ ಹೇಳ್ತೇವೆ. ಇಲ್ಲಿ ಇನ್ಸ್ಪೆಕ್ಟರ್ ಇಲ್ಲ ಅಂದ್ರೆ ಬಾಗಲಕೋಟೆ ಇನ್ಸ್ಪೆಕ್ಟರ್ಗೆ ಕೊಡ್ತೀವಿ, ಧಾರವಾಡ ಇನ್ಸ್ಪೆಕ್ಟರ್ ಕೊಡ್ತೀವಿ, ಗದಗ ಇನ್ಸ್ಪೆಕ್ಟರ್ ಕೊಡ್ತೀವಿ. ಇನ್ನು ಗಂಭೀರವಾದ ಪ್ರಕರಣಗಳು, ಗಂಭೀರವಾದ ಹಲ್ಲೆ ಮತ್ತು ಕೊಲೆ, ಮಾರಣಾಂತಿಕ ಹಲ್ಲೆ ಇಂಥವು ಆದರೆ ನಮ್ಮ ಜಿಲ್ಲೆಯಲ್ಲಿ ಇದು ನಮ್ಮ ರೇಂಜ್ದಲ್ಲಿ ಒಬ್ಬರು DYSP ಒಬ್ಬರೇ ಇದ್ದಾರೆ. ಈ ಬಿಜಾಪುರದಲ್ಲಿ ಸಂದೀಪ್ ಅವರು ಅಂತ ಅವ್ರ ಮುಖಾಂತರ ತನಿಖೆಗಳನ್ನು ಕೈಗೊಂಡು ದೋಷಾರೋಪ ಸಲ್ಲಿಸಲಾಗಿದೆ. ಫಾರ್ ಎಕ್ಸಾಂಪಲ್ ಹುಬ್ಬಳ್ಳಿಯಲ್ಲಿ ಆದಂಥ ಮರ್ಯಾದೆ ಹತ್ಯೆ ಆಯಿತು, ಇನ್ನು ಮೊನ್ನೆ ಸಿದ್ದಿಯಲ್ಲಿ ಆದಂಥ ಒಂದು ಮರ್ಡರ್ ಕೇಸ್ ಅಂಥವೆಲ್ಲ ಅವ್ರಿಗೆ ವಿಶೇಷವಾಗಿ ಅವ್ರಿಗೆ ನಾವು ನೇಮಕ ಮಾಡ್ತಿದ್ದೆವು. ಕಂಪಲ್ಸರಿ DYSP ಆಗಬೇಕಾದ ಮುಂದಿನ ದಿನ ಸರ್ಕಾರದಲ್ಲಿ ಇದು ಕಾಳಜಿ ಇದೆ. ಅವ್ರು ನಮಗೆ ನಾವು ಜನವರಿ 1ಕ್ಕೆ ಮಂಡೋಳಿ ಮಾರ್ಗ ಭವಾನಿ ನಗರ ಸರ್ ಫುಟೇಜ್ ನೋಡಿರ್ಬೋದು. ಟೇಜ್ರಿ ಸರ್ ವೆಹಿಕಲ್ದಾಗ ಹಾಕೊಂಡು ಹೋಗಿ ಬಿಡ್ತಾರೆ. ಒಡ್ಯಾಕ್ ಬರೋದು ದರೋಡೆಕೋರರು ಟೇಜ್ರಿ ಸರ್ ಕಡೆ ಕಾರ್ದ ಹಾಕೊಂಡು ಹೋಗ್ತಾರೆ. ಇದು ಎಲ್ಲ ಪೇಪರ್ ರಿವ್ಯೂ ಬಂದೈತಿ. ಅದೇ ತರ ಮಚ್ಚೆ ಒಳಗೆ ಸತತ 4 ರೀ ಮೊನ್ನೆ ನನ್ನ ತಡೆಗಟ್ಟುವ ಕ್ರಮಗಳು ಕೇವಲ ಪ್ರತಿಕ್ರಿಯಾತ್ಮಕವಾಗಿರಬಾರದು. ಸಂವೇದನಶೀಲ ಪ್ರದೇಶಗಳ ಗುರುತು ಮತ್ತು ಮುಂಚಿತ ಮಾಹಿತಿ ಸಂಗ್ರಹಣೆ ಮತ್ತು ಸಮುದಾಯ ಸಂಪರ್ಕದ ಮೂಲ ಹಲ್ಲೆಗಳನ್ನು ತಡೆಯುವುದು ಈ 2ನೇ ಪಾಯಿಂಟ್ ಉದ್ದೇಶ ಆಗಿದೆ ಸರ್. ಈ ಪ್ರಕಾರ ಮುಂದೆ ಬರುವಂತ ಇದರಲ್ಲಿ ತಾವು ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಕ್ಲಿಯರಿಫಿಕೇಶನ್ ಮತ್ತು ಉತ್ತರ ಇದು ಮಾಡಬೇಕು ಸರ್. 3ನೇ ಪ್ರಶ್ನೆ, SC ST ಆಕ್ಟ್ ಪ್ರಕಾರ FIR ಸ್ವೀಕಾರದಲ್ಲಿ ವಿಳಂಬ ಮಾಡಿದ ಕಾರಣಗಳ ವಿರುದ್ಧ ತೆಗೆದುಕೊಂಡ ಕ್ರಮಗಳು ಯಾವುವು ಸರ್? ಮನೆಗೂ ಬಂದಿಲ್ಲ, ಅದನ್ನೇ ಹೇಳ್ತಾ ಇರೋದು ನಾನು. ನಮ್ಮ ಒನ್ನೆ ಹೇಳಾಗದ್ರಿ ಮಾರಾಯ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಒಳಗದರಿ. ಇದು ಮಹಾರಿಯ ಪೊಲೀಸ್ ಸ್ಟೇಷನ್ ಅಷ್ಟೇ ಅಲ್ಲ ಸರ್, ಎಲ್ಲೂ ಕಾಲನಿಗಳಿಗೆ ಯಾವ ಪೊಲೀಸರು ಮನೆಗೆ ಹೋಗಿಲ್ಲ. ಬೇಕಾದ್ರೆ ಹೇಳಿ, ನೀವು ಕನ್ನಡದಲ್ಲಿ ಬಿಟ್ಟು ಹೇಳಕತ್ತನ್ನ ಲೋಡ್ ಕೊಡ್ಬೇಕಾಗಿತ್ತು ಎಲ್ಲರಿಗೂ ಕೊಟ್ಟಾರ ಸರ್. ಧನ್ಯವಾದ. ಆ ವಿಷಯ ಚರ್ಚೆ ಆಗಲಿಲ್ಲ, ಬಟ್ ತಮ್ಮನ್ನ ಧನ್ಯವಾದ ಹೇಳ್ತೀನಿ. ಆಮೇಲೆ ತಮ್ಗೆ ಯಾಕಾದ್ರೆ ಗಮನಕ್ಕೆ ತರ್ತಾ ಇದ್ದೇವೆ ಅಂತಂದ್ರೆ ಸತತವಾಗಿ DC ಸಾಹೇಬರು ಬಂದಾಗಿಂದ ಇನ್ನೂವರೆಗೂ ಒಂದೇ ಸಲ ಮೋಸ್ಟ್ಲಿ ಮೀಟಿಂಗ್ ಆಗಿತ್ತು ಕಾಣುತ್ತೆ, ಕುಂದುಕೊರತೆ ಮೀಟಿಂಗ್ ಸರ್. ಇನ್ನೂವರೆಗೆ ಯಾವುದೇ ಕುಂದುಕೊರತೆ ಆಗಿಲ್ಲ ಸರ್. ಸೊ ಪ್ರತಿ ಸಲ ನಾವು ತಮ್ಮ 3 ತಿಂಗಳಿಗೊಂದ್ಸರಿ ಮೀಟಿಂಗ್ ತಾವು ಕರೀತಾ ಇದ್ದಾರೆ. ತಾವು ಬಂದಾಗಿಂದ ತುಂಬಾ ಅಭಿವೃದ್ಧಿ ಆಗ್ತಾ ಇದೆ, ಕೆಲಸಗಳು ಆಗ್ತಾ ಇದೆ ಸರ್, ಅದು ನಮ್ಮ ಗಮನಕ್ಕೂ ಇದೆ. ಸೊ ಈಗ ನಾನು ಹೇಳೋದು ಏನಂದ್ರೆ ಸರ್, ದಯಮಾಡಿ DC ಸಾಹೇಬರಿಗೆ ಇವರು ಮನೆಗಳೆಲ್ಲ ಕಟ್ಟಿದ್ದಾರೆ ಸರ್ 34 ವರ್ಷಗಳ ಹಿಂದೆ. ಅಲ್ಲಿ ಸರ್ಕಾರದಿಂದ ಆಶ್ರಯ ಯೋಜನೆ ಸ್ಯಾಂಕ್ಷನ್ ಕೂಡ ಆಗಿದೆ ಸರ್. ನಮ್ಮ CPI ಸಾಹೇಬರಂತ ಕಾಲಿನ ಸಾಹೇಬ್ ಬಂದಿದ್ದಾರೆ. ಬಂದ ತಕ್ಷಣ ನಮಗೊಂದು SC ST ಕುಂದುಕೊರತೆ ಸಭೆ 11ನೇ ತಾರೀಕು ಜನವರಿ ಏರ್ಪಾಡು ಮಾಡಿ ನಮ್ಮ ಸಮಸ್ಯೆ ಒಂದು 2 ದಿವಸ ಬಗೆಹರಿಸಿದ್ದಾರೆ. ಅವ್ರಿಗೆ ನಾನು ತಮ್ಮ ಪರವಾಗಿ ನಮ್ಮ ಸಂಘಟನೆ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಾವು SC ಅವ್ರಿಗೆ ಕಷ್ಟ ಇತ್ತಂತ ಹಿಂಗೆ ಅನಿಸ್ತದೆ ಸರ್. ಈಗ ಮುಂದೆ ಬರೋದು ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಕಂಪ್ಲೇಂಟ್ ಇಲ್ಲ, ಸಜೆಷನ್ ಐತೆ ಸರ್. ಏನಂದ ಸರ್, ನಾ ಶಾಪುರ್ ಪೊಲೀಸ್ ಸ್ಟೇಷನ್ ಠಾಣೆ ಒಳಗೆ ನಾ ರಿಟೈರ್ ಸೂಪ್ರಿಂಟೆಂಡೆಂಟ್ ಆಗಿದ್ದೀನಿ ಸರ್ ಕ್ಯಾಂಟೋನ್ಮೆಂಟ್ ಒಳಗೆ. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇಷ್ಟ ಕೆಲಸ ಐತಿ, ಅದನ್ನು ಯಾರು ತಲೆ ಹೋಗಿಲ್ಲ.
ರಾತ್ರಿ 2 ಗಂಟೆಗೆ ಫೋನ್ ಮಾಡಿದ್ರು, ರಾತ್ರಿ 1 ಗಂಟೆಗೆ. ಸರ್ ಎಸ್ ಸರ್ ಪೊಲೀಸ್ ಸ್ಟೇಷನ್ ಸರ್. ಈ 4 ವರ್ಷ ಒಳಗ ಶಾಪುರ್ ಪೊಲೀಸ್ ಸ್ಟೇಷನ್ ಅವ್ರ ಕಮ್ಮಿ ಅವ್ರ ಸರ್ CPI ಸರ್ ಯಾರಿದ್ರು ಅವಾಗ ಅವಕಾಶ ಕೊಟ್ಟು ಕೆಲಸ ಮಾಡ್ಕೊಂಡಾರ ಸರ್. ಮತ್ತೆ ನಾವು ಮಾಡಿದ್ವಿ ಬರೀ ಒಂದ ಕೆಲಸಕ್ಕೆ ಸಲುವಾಗಿ ಸಾಕು ಇಷ್ಟು ನಮಗೆ ಗರ್ಭ ಪ್ರತಿ ಟೈಮ್ ಮೀಟಿಂಗ್ ತಗೊಳ್ತ. ಈಗ ಸಾಹೇಬ್ ಬಂದಾಗ ಏನೇನಾಗಿತ್ತು ಬೆಳಗಾವ ಗಾಂಜಾ ಮಾಡ್ತಿದ್ರು, ಮೊದಲನೇ ಮಾಡ್ತಿದ್ರು. ಸಾರಿ ಅಂತಪ್ಪ ಹೇಳಿದೆ CPS ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವ್ರವ್ರಿಗೆ ಗೊತ್ತಿತ್ತ ಖರೆ ಯಾರ್ದೇ ಪ್ರೆಷರ್ ಮೇಲೆ ಅವ್ರು ಮಾಡ್ತಿದ್ದ ಅದು ಇಂಥ ಕರೆಕ್ಟ್ ಇತ್ತು. ಸರ್ ಬಂದ್ಕೊಂಡ್ರೆ ಗಾಂಜಾ ಮಟ್ಕ ಜುಗಾರ್ ಬಂದ ಗಾಂಜಾ ಜುಗಾರ್ ಮಟ್ಕ ಯಾರು ನಾವು 50% ನಮ್ಗೆ ಎಸ್ ಮಂದಿ ಅಲ್ಲ. ನಾವು ಮೊನ್ನೆ ಸನ್ನಿವೇಶನಲ್ಲಿ FIR ಕೂಡ ಆಗಿದೆ. ಅವಕಾಶ ಕೊಟ್ಟಿದ್ದೀರಿ. ನಾನು ಎರಡು ಮಾತು ಮಾತಾಡೋದಕ್ಕೆ ನಾನು ಬಯಸ್ತೀನಿ. ಕಳೆದ 36 ವರ್ಷಗಳಿಂದ ನಾವು ಒಂದು ಸದಾಶಿವನಗರದಲ್ಲಿರುವಂತ ಹುಡುಗ ಕಾಲನಿಯಲ್ಲಿ ಒಂದು 100 ಜನರು 2 ಲಕ್ಷ 3 ಲಕ್ಷ ಈ ತರ ಅವರು ಬ್ಯಾರೆ ಸಮಾಜದವ್ರು ಇದ್ದು ನಮ್ಮ ಸಮಾಜದಾಗ ಸ್ವಲ್ಪ ಕಲ್ತಿದವ್ರು ಇರಾಕಿಲ್ಲಲ್ಲ ಅಂತವ್ರಿಗೆ ಒಂದು ಗ್ರೂಪ್ ಮಾಡಿ ಅವ್ರ ಕಡೆ ಎಲ್ಲ ಪೇಪರ್ಸ್ ತಗೊಳ್ತಾರೆ, ಬ್ಯಾಂಕ್ ಅಲ್ಲಿ ಲೋನ್ಗೆ ಅಪ್ಲಿಕೇಶನ್ ಮಾಡ್ತಾರೆ. SC ಅಂದ್ಮೇಲೆ ನಾವೆಲ್ಲ ಲೀಡರ್ಗಳು ಅವ್ರಿಗೆ ಪ್ರೆಷರ್ ಮಾಡ್ತೀವಿ, ನಿಮ್ಮಿಂದ ಪ್ರೆಷರ್ ಹೋಗುತ್ತೆ. ಅವರು ಎಲ್ಲ ಪೇಪರ್ ತಗೊಂಡು ಫಿಲಪ್ ಮಾಡಿ 3.5 ಲಕ್ಷ ರೂಪಾಯಿ ಲೋನ್ ಲಕ್ಷ್ಮಣ್ ಹೇಳಿದ್ದು ನಿರಾಶ್ರಿತರ ಬಗ್ಗೆ, ಅವ್ರು ನಿರಾಶ್ರಿತರಾಗಿದ್ದಾರಂತೆ. ಸದಾನಂದ್ ಹೇಳಿದ್ದು ಮಾರ್ಯಾಳದ ಪೊಲೀಸ್ ಸ್ಟೇಷನ್ ಒಂದು ಹದ್ದಿಯಲ್ಲಿ ಬರ್ತಕ್ಕಂಥ ಒಂದು ಮುತುಗ ಗ್ರಾಮ ಪಂಚಾಯತಿ ಅಡಿಯಲ್ಲಿ ಇರ್ತಕ್ಕಂಥ ಒಂದು ಗೌತಮ್ ಕಾಂಬ್ಳೆ ಇರ್ತಕ್ಕಂಥವರ ಒಂದು ಮನೆ ಮುಂದೆ ನಾವು CO ಸಾಹೇಬರಿಗೆ ಮತ್ತು ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಆಮೇಲೆ PDO ಸಾಹೇಬರಿಗೆ ಒಂದು ಲೆಟರ್ ಕೊಟ್ಟಿದ್ದೀವಿ ರಸ್ತೆ ಮಾಡಂತ. ರಸ್ತೆ ಮಾಡಿದ್ದಾರೆ, ಅದಕ್ಕೇನು ಅಭ್ಯಂತರ ಇಲ್ಲ. ರಾತ್ರಿ 12 ಸರ್ ಹೇಳ್ದಂಗ ಅದು ತಗೊಂಡು ಹೇಳ್ದಂಗ 12 ಗಂಟೆಗೆ 1 ಗಂಟೆಗೆ ಟೆಲಿಫೋನ್ ಹಿಡ್ಕೊಂಡು ಅವ್ರು ಯಾರು ಅಲ್ಲ. ಇಸ್ಪೇಟ್ ಆಡೋದು, ಅಲ್ಲೇ ಹೊಡ್ಕೊಂಡು ಮಾತಾಡೋದು, ಇದೇ ತರ ಮಾಡ್ತಿರ್ತಾರೆ. ರಾತ್ರಿನೂ ಇಸ್ಪೇಟ್ ಆಡೋದು. ಬಹಿಷ್ಕಾರ ಯಾರ ಮೇಲೆ ಹಾಕಿದ್ದಾರೆ, ಯಾಕೆ ಖಾನಾಪುರ ತಾಲೂಕಿನಲ್ಲಿ ಒಂದು ಫ್ಯಾಮಿಲಿ ಮೇಲೆ ಒಂದೇ ಕುಟುಂಬ ST ಇದೆ ಸರ್. ಓಕೆ, ಅದು ST ಇದೆ. ಅದನ್ನ ಅವರು ಬೆಡ್ರೂಮ್ ಮಾಡಕ್ಕೆ ಅವ್ರ ಜಾಗದಲ್ಲಿ ಮಾಡ್ತಿದಾರೆ ಅಂತ ಅಂದ್ಬಿಟ್ಟು ತಕರಾರು ತಗೊಳ್ಳೋದಕ್ಕೆ ಎಲ್ಲ ಊರು ಜನ ಕೂಡ ಅವ್ರಿಗೆ ಹೊಡೆದಿದ್ರು ಸರ್. ಹೊಡೆದಿದ್ರು ಮತ್ತೆ ಕಮಿಷನರ್ ಸರ್ ನಾಗೇಶ್ ಅವ್ರು ಭೇಟಿ ಕೊಡಿಸ್ತೇವೆ, ಕೊಡಿಸಲ್ಲ ಒಂದ್ ಸರ್ಕಲ್ ಮೀಟಿಂಗ್ ಮಾಡಿ ಸರ್. ಆಮೇಲೆ ಏನೋ ಸರ್ ಏನೋ ಮಾಡಿ ಅಂಗಡಿ ಕೊಡಕ್ಕೆ ಹೋದ್ರೆ ನಿಮ್ ದುಡ್ಡೆಲ್ಲ ವಾಪಸ್ ತಗೋತಾರೆ ಸರ್. ಅದಕ್ಕೆ ನಾವೆಲ್ಲ ವಿರೋಧ ಮಾಡಿದ್ವಿ. ನಾವು ಆಪ್ಷನ್ ತಗೊಂಡಿದ್ರೆ ಶಿವಾಜಿ ಕಾಲನಿ ಅಂತಿದೆ ಸರ್. ಅದು ಮಂಡಲ ಪಂಚಾಯತ್. ನಾವು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಾಲೇಜ್ ಹೋಗ್ತಾ ಇದ್ವಿ, ಅವಾಗಿಂದ ಮಂಡಲ ಪಂಚಾಯತಿ ಅದು ಆಗಿದೆ, ಮನೆಗಳು ಆಶ್ರಯ ಯೋಜನಾ. ಬಟ್ ಅವರಿಗೆ 1-2 ಮನೆಗಳು ಬಿದ್ದಾವೆ SC ST ಜನರದ. ನಾವು ಅದನ್ನ ಇದು ಮಳೆಗಾಲದಲ್ಲಿ ಬಿದ್ದಿದೆ, ಬಟ್ ಅದಕ್ಕೆ ಒಂದು ಉತ್ತಾರ ಕೊಡಕ್ಕಾಗಲ್ಲ. ಇದು ಚೆನ್ನಾಗಿ ಅವರು ನಮಗೆ ಒತ್ತಾಯ ಮಾಡ್ತಾರೆ. ಇನ್ನೊಂದು ಹೇಳ್ಬೇಕಂದ್ರೆ ಯಾವುದೇ ಪೊಲೀಸ್ ಸ್ಟೇಷನ್ ನಾವು SC ST ಯಾವ ಜನ ಹೋದ್ರೆ ಡಿಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳಿ ಕರೆಕ್ಟ್ ಅವ್ರಿಗೆ ಗೈಡ್ಲೈನ್ ಮಾಡ್ಲಿಕ್ಕೆ ಹೇಳಿ. ಅದ್ರ ಬಗ್ಗೆ ಇದೇ ರೀತಿ ಕಡೆ ವಿಷಯ ಕೂಡ ಆಗಿತ್ತು ಸರ್. ಅವ್ರ ಗಮನಕ್ಕಿದೆ. ಅವಾಗ ಕೂಡ ಮಾಲಮಂತ ಠಾಣೆಯಲ್ಲಿ ಪಾಸ್ಪೋರ್ಟ್ ಮತ್ತು ಇತರ ವೆರಿಫಿಕೇಶನ್ ವಿಳಂಬ ಮಾಡುವುದರ ಬಗ್ಗೆ ಈ ಬಗ್ಗೆ ಮಾಲಮಂತ ಠಾಣೆ ಮತ್ತು ಉಳಿದ ಠಾಣೆಗಳಲ್ಲೂ ಕೂಡ ಇದು ಮಾಡಿದ್ರು. ನಿನ್ನೆ ಇದ್ರ ಬಗ್ಗೆ ಸ್ಟೇಟಸ್ ಬಂದಿತ್ತು. ಗ್ರಾಮ ಪಂಚಾಯತ್ ಮತ್ಸ್ಯ ಗ್ರಾಮದ ವಿದ್ಯುತ್ ದಾಖಲೆ ಮಹಿಳಾ ಸಾಗಣೆ ಕುರಿತು ಸರಿಯಾದ